ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನು ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಅಯ್ಯೋ ದೇವ್ರೆ ಆರ ಹೋಯ್ತೇನ ಕೊಟ್ಟು ಹೋದ್ ಹಂಗ ಐತಿ ಕುಡಿದೆ ಅಂತಡಿ. ಅಯ್ಯೋ ಶಿವನೇ ಬಿಸಿ ಏನು ಸ್ವಲ್ಪ ಮಾಡ್ಬಿಟ್ಟ ಏನ. ಅಯ್ಯೋ ಕರ್ಮವೇ. ಹಾ ಏನೇ ಸೀತಾ ಚಾ ಕೊಡಗತ್ತಿ ನಂಗೂ ಕೊಡೆ. ನಿಮಗೆ ಕೊಡ್ಬೇಕಾ? ತಗೊಳ್ರಿ ಕುಡಿ. ಏನು ನಮ್ಮದ್ದು ಬಂಗಾರಿ ನನಗೆ ಕೊಡಕ್ತೀನಿ ನಿನ್ನ ಚಾ ಕೊಡ್ತಿದ್ದು. ಹಂಗಂದ್ರೆ ಚಾ ಅಮೃತ ಆಗಿರ್ತೈತಿ ಅನ್ನ. ನೋಡ್ರಿ ಅಮೃತನೋ ಏನಂತ ತಗೊಳ್ರಿ ಈ ಅಮೃತನ ಕುಡೀರಿ. ಯಾಕ್ರಿ ಮುಖ ಹಂಗ್ ಮಾಡಿದ್ರಿ? ಯಾಕ ನಾ ಕುಡಿದು ಕೊಟ್ಟಿರೋ ಈ ಚಾದೊಳಗ ಅಮೃತ ಇಲ್ಲನ? ಅದು ಅದು ಕುಡೀರಿಪ್ಪ ಅಮೃತನ ವಲ್ಲ ಅನ್ಬಾರ್ದು. ಅದು ಎತ್ತಿ ಕೊಟ್ಟಿರೋ ಅಮೃತನ ಕುಡಿಬೇಕು. ಕುಡೀರಿ. ಅಯ್ಯೋ ನನ್ನ ಕರ್ಮವೇ, ಈ ಅಮೃತ ಏನು ಚಾನ ಕಾಫಿನ ಏನಿದು? ನೀನ್ ಸುಸಿ ಮಾಡ್ಕೊಟ್ಟಾಳ, ನಾನು ಕುಡಿಯಾಕ್ತೇನಿ. ಅಕ್ಕಿನ ಬರ್ತಾಳ, ಅಕ್ಕಿನ ಕೇಳ್ರಿ. ಇಲ್ಲ ಕಣೆ, ಇದಕ್ಕಂಕರ ಹಾಲು ಹಾಕಿಲ್ಲ. ಹಾಲಿಲ್ಲ ನಮ್ಮ ಮನ್ಯಾಗ. ಹಾಲು ಮನ್ಯಾಗ ಅದಾವ್ರಿ, ಹಂಗ ಫ್ರಿಜ್ಜಿನಂಗ ಕೊಳಾಕತೈತಿ. ಇಕ್ಕಿ ಬೇರೆ ಕಂಜೂಸ್ತನ ಮಾಡಿ ಇಟಿಟ ಹಾಲು ಹಾಕಿ ಈ ತರ ಚಾ ಮಾಡಿಟ್ಟಾಳ. ಇತ್ತ ಚಾನು ಕಾಫಿನೋ ನನಗಂಕರ್ ಗೊತ್ತಾಗವಲ್ತು. ನೀವು ಬೇರೆ ನಾ ಕುಡ್ದಿರೋದ್ನ ಅಮೃತ 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 ಅಂತಿದ್ರಲ್ಲ, ಅದಕ್ಕೆ ಕುಡೀರಿ ಅಂತ ಕೊಟ್ಟಿರೋದು. ಅಯ್ಯೋ ನನ್ನ ಶಿವನೇ ಶಂಭುಲಿಂಗ. ಅಲ್ಲಿ ಈ ಚಾನ ಅಯ್ಯೋ ಕಾಫಿನ 2 in 1 ನನ್ನ ಮತ್ತಿದು. ಇದಕ್ಕೇನಂತ ಹೆಸರಿಡ್ಬೇಕು ಮಾರಯ್ಯ? ಚಾ ವಿತ್ ಕಾಫಿ. ಚಾ ಕಾಫಿ ಚಾಪಿ ಚಾಪಿ ಚಾ ಕಾಫಿ ಚಾಪಿ. ಅಯ್ಯೋ ಏನೋ ಒಂದು ಹೆಸರಿಡ್ರಿಪ್ಪ. ಅಂದ್ರೆ ಇದು ಚಾಪಿ ಚಾಪಿಯ ಚಾಪಿಯ ಕಾಫಿ. ನಾ ಬಂದೆ. ಏನ್ ತಂದಿ ನೋಡ್ರಿ? ನಾಲ್ಕು ಟೊಮೆಟೊ ಅದಾವು, 4 ಬದ್ನಿಕಾಯಿ ಅದಾವು, 4 ಸೌತಿಕಾಯಿ ಅದಾವು. ಏನು ಒಂದು ಈಟ ಮೆಂತಿ ಸೊಪ್ಪು ಐತಿ. ಎಲ್ಲಿ ತಂದಿಲ್ಲ? ಅಯ್ಯೋ ಹೋಗ್ರಿಪ್ಪ, ಕೈಪಲ್ಯಕ್ಕೆ ಬಂದಿದ್ಲು. ಬಂದ್ರ ಯವ್ವ ಸೊಸಿಯ, ಈ ಚಾನ ಕಾಫಿನ ಇದ್ರ ಮೊದಲ ಡೌಟ್ನ ಕ್ಲಿಯರ್ ಮಾಡು, ಆಮೇಲೆ ಕೈಪಲ್ಯಕ್ಕೆ ವಿಷಯನ ಮಾತಾಡುವಂತಿ. ಓ ನೀವಿನ್ನ ಚಾನ ಕುಡ್ದಿಲ್ಲನ್ರಿ? ಛೇ 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 ಏನ್ರಿ ಮಾವರ ನೀವು? ಯಾಕವಾ ಆಗ್ಲೇ ಕುಡಿಬಾರ್ದನ? ಅತ್ತೆ ಕೊಟ್ನಲ್ಲ ಅವಾಗ ಬಂದು ಕುಡಿದ್ಬಿಟ್ಟಿದ್ರೆ ಆಗಿರ್ತಾನ್ರಿ. ಸುಮ್ಮನೆ ಗ್ಯಾಸ್ ವೇಸ್ಟ್ ಬಿಸಿ ಮಾಡ್ಬೇಕಂದ್ರ ತಣ್ಣಗಾಯ್ತು ಏನೋ. ಹೆಂಗ್ ಮಾಡೋದ್ರಿ ಮಾವರ? ಈಗ ಕುಡಿದ್ರೇನ? ಕುಡ್ದಿದ್ರೆ ಬಿಟ್ಬಿಡ್ರಿಪ್ಪ, ಹೊಟ್ಟೆ ಒಳಗ ಬಿಸಿ ಆಗತ್ತ. ಅಯ್ಯೋ ಶಿವನೇ, ಇದು ಸರಿ ಆಯ್ತವ. ಬಿಸಿ ಹೊಟ್ಟೆ ಒಳಗಾಗ್ಲಿ ಬಿಡು, ಕುಡಿದು ಬಿಡ್ತೇನೆ. ಹೊಟ್ಟೆಯಾಗ ಬೆಂಕಿ ಹತ್ಕೊಂಡು ಬಿಸಿ ಆಗಲಿ ಈ ಚಾ. ಹೌದು, ಈ ಚಾನ ಕಾಫಿನ ಅದು ಮಾವರ. ಹಂಗೆ ಮಾಡಿವ ಮುಖನ. ಅದು ಮಾವರ. ಏ ಹೇಳಿ ಏನದು? ಅದು ಮಾವರ, ಅದು ಚಾ ಕಾಫಿ ಮಿಕ್ಸೆಡ್ ಚಾ ಕಾಫಿ ರೀಪ್ಪ. ಏನು ಎರಡು ಮಿಕ್ಸೆಡ್ ಚಾ ಕಾಫಿನ ಚಾಪಿನ ಏನು? ಅದೇ ರೀ ಮಾವರ, ಚಾಪಿ. ಚಾಪಿನ ನಿನ್ನ ಹಂಗಂದ್ರೇನು? ಅದು ಹತ್ತಿರ ನಿನ್ನೆರಿಪ್ಪ. ನಿನ್ನೆ ಮುಖನ ಸ್ವಲ್ಪ ನೆಟ್ಟು ಮಾಡ್ಕೊಂಡು ಹೇಳು. ನಿಂದು ಮುಖ ನೋಡಕ್ಕಾಗಲ್ಲ ನಂಗೆ. ಅದು ಮಾವರ, ನೀವು ಮುಖ ಮಾಡ್ಬಿಡ್ರಿಪ್ಪ ಅಂತ ನಗರಿ. ನಗ್ಬೇಕವ, ನಗುನ ಬರುವಲ್ತಲ್ಲ, ಆದ್ರೂ ನಗ್ಬೇಕನ.
ನಗ್ತಿಂತು. ಈಗ ಸರಿಯೇನಾ ಸುಸಿ? ಹೇಳ, ಏ ಮುಂಗ್ಲಿ ಮುಖದ ಹೇಳ, ಏನ್ ಮಾಡ್ತಿ? ಅದು ಅತ್ತೆರ ನಿನ್ನೆ ನಾವು ಮದುವೆ ಹೋಗಿದ್ದಿಲ್ಲನ್ರಿ, ಊರವ್ರಿಗೆಲ್ಲ ಗೊತ್ತು ನಾವು ಮದುವೆ ಹೋಗಿದ್ವಿ ಅಂತ. ಅದಕ್ಕ ಅದಕ್ಕ ಚಾಕ ಏನ್ ಸಂಬಂಧ? ಅದು ಅತ್ತೆರ ನಿನ್ನೆ ಬೆಳಗ್ಗೆ ಮಾವರ್ ಬಂದ್ಬಿಟ್ಟು ನಂಗೆ ಚಳಿ ಆಗಿತ್ತವ, ಸ್ವಲ್ಪ ಕಾಫಿ ಮಾಡು ಅಂತಂದ್ರು. ಅದಕ್ಕೆ ಮಾವರ್ಗೆ ಸ್ವಲ್ಪ ಕಾಫಿ ಮಾಡಿಕೊಟ್ಟೆ, ಸ್ವಲ್ಪ ಉಳಿತು. ಆಮೇಲೆ ನಿಮಗ್ ಕೊಡ್ತೀನಂದ್ರ ಹೀಟ್ ಅದು ನಾ ಕುಡಿಯಂಗಿಲ್ಲ ಅಂದ್ರಿ. ಹೌದು ಅಂದೆ. ಆಮೇಲೆ ನಿಮ್ ಮಗ ಬಂದ, ನಿಮ್ ಮಗ ಕೇಳಿದೆ, ರೀ ಕಾಫಿ ಕುಡಿರಿ ಅಂತಂದೆ. ಅವನು ಕುಡಿಯಂಗಿಲ್ಲ ಅಂದಿರ್ತಾನ, ಯಾಕಂದ್ರೆ ಅವ ಕಾಫಿ ಕುಡಿಯಂಗಿಲ್ಲ, ಕಾಫಿ ಕುಡಿದ್ರೆ ಹೀಟ್ ಆಗುತ್ತೆ ಅಂದ್ಬಿಟ್ಟು ಕುಡಿಯೋದೇ ಇಲ್ಲವ. ಅದಕ್ಕೇನು ಒಳ್ಳೆ ಅಂತಂದ್ರು. ಒಳ್ಳೆ ಅಂದಾಗ ನೀವು ಹಿಗ್ಗಬೇಕಿಲ್ಲ, ನಾನು ಕುಡಿಯಕಂತ ಓದ್ರಿ ಎತ್ತೀರ, ಆದ್ರೆ ಒಂದ್ ಸ್ವಲ್ಪ ಕುಡಿದ್ರಿ ಇನ್ನೊಂಚೂರು ಉಳಿದು ಬಿಡ್ತೀರಿ ಎತ್ತೀರ. ಓ ನನ್ನ ಕರ್ಮವೇ, ಇಂಥ ಸೀದ್ ಕರ್ಕೊಂಡ್ ಬಂದಪ್ಪ ನಾನು. ಅದಕ್ಕೆ ಏನಂತ, ಅದಕ್ಕೆ ಇದಕ್ಕೇನ್ ಸಂಬಂಧ? ಕೋಪ ಮಾಡ್ಕೋಬೇಡ್ರಿಪ್ಪ. ಇನ್ನೇನ್ ಮಾಡ್ಲಿ, ಈ ನಗ್ಲೇನ? ಏ ನಂಗೆ ಸಿಟ್ಟು ಬಸಕ್ ಹೋಗ್ಬೇಡ, ಏನಪ್ಪ ಮುಂದೆ ಹೇಳ. ಹತ್ತಿರ ನಿನ್ನೆ ಸ್ವಲ್ಪ ಕಾಫಿ ಹಂಗ ಉಳಿದು ಬಿಡ್ತೀರಿ, ಅದನ್ನೇನ್ ಮಾಡಿದೆ ಗೊತ್ತಂದ್ರಿ, ಹೋಗಿ ಫ್ರಿಜ್ನಾಗ ಇಟ್ಬಿಟ್ರಿ. ರಾತ್ರಿ ನೀವೆಲ್ಲ ಹೊಟ್ಟೆ ತುಂಬೈತಿ, ನಾ ಅದು ಒಲ್ಲೆ ಇದು ಒಲ್ಲೆ ಅನ್ಕೊಂಡು ಹೋಗ್ಬಿಟ್ಟು ಹಂಗ ಹೋಗಿ ಮಲ್ಕೊಂಡ್ಬಿಟ್ರಿ. ಇನ್ನೇನು ಮಾಡೋದು ಅಂದ್ಬಿಟ್ಟು ಫ್ರಿಜ್ನಾಗ ಇಟ್ಟಿದ್ನೆ. ಬೆಳಗ್ಗೆ ನಿಮ್ಗೆಲ್ಲರೂ ಚಾ ಕಾಸ್ಬೇಕಲ್ಲ, ಅದಕ್ಕೆ ಚಾ ಕಾಸಿದ್ರಿ. ಆಮೇಲೆ ಹಾಕಿದೆ. ಆಮೇಲೆ ಅನಿಸ್ತು, ಅದ್ರ ನೋಡ್ತೀನಿ, ಅಯ್ಯೋ ಕಾಫಿ ಇದೆಯಲ್ಲ, ಏನ್ ಮಾಡಿ ಚಲ್ಲಕ್ ಬೇರೆ ಮನಸ್ಸಿಲ್ಲ. ಅದಕ್ಕೆ ಏನ್ ಮಾಡೋದು ಅಂದ್ಬಿಟ್ಟು ಚಾ ಜೊತೆ ಕಾಫಿನ ಮಿಕ್ಸ್ ಮಾಡ್ಬಿಟ್ಟೆ ರೀ. ಅದಕ್ಕೆ ಅದು ಚಕಾಪಿನಾ? ಮಾವರ ವೇಸ್ಟ್ ಆಗ್ತಿದ್ದಿಲ್ಲನ್ರಿ, ಅದಕ್ಕೆ ಎರಡು ಮಿಕ್ಸ್ ಮಾಡ್ಬಿಟ್ಟೆ ರೀ. ಯಾಕ್ರಿ ಟೇಸ್ಟ್ ಇಷ್ಟ ಆಗಿಲ್ಲನ? ನಿನ್ ತಲೆಗೆ ಬಡ್ಕೋ, ಇಷ್ಟ ಆಗುತ್ತೋ ಇಲ್ಲ ಅಂತ ನಿನ್ ತಲೆ ಕೇಳು. ಲೇ ನಿನಗೇನು ಬಂದಿತ್ಲಿ, ಮನೆ ಹಾಗಷ್ಟು ರೇಷನ್ ಇರುತ್ತ, ಎಲ್ಲ ಇರುತ್ತ, ಆದ್ರೂ ಮಾಡಕ್ ಅಜ್ಜಿ ಬಿಡ್ತಾನ ಮಾಡ್ತೀಯ. ಅಲ್ಲಿ ಹಾಲೈತಿ, ಚಾಪ್ಲಿ ಐತಿ, ಸಕ್ಕರೆ ಐತಿ, ಯಾರು ಏನೇನ್ ಬೇಕು ನೋಡಿ ಈಟಿಟ ಮಾಡಬಾರ್ದನ? ಅತ್ತಿಯರ ನಾ ಈಟಿಟ ಮಾಡಿರ್ತೀನ್ರಿಪ್ಪ, ಸ್ವಲ್ಪ ಹೆಚ್ಚಾಗಿರ್ತೈತ್ರಿ, ಅದನ್ನ ಯಾರೊಬ್ರು ಕುಡಿದು ನಡಿತೈತಿಲ್ರಿ, ಅದು ಕುಡಿಯಂಗಿಲ್ಲ ಹಂಗ್ ಮಾಡಲ್ಲ ಅಂದ್ಬಿಟ್ಟು ಅದನ್ನ ಹೋಗ್ಬಿಟ್ಟು ಏನು ಗಡ್ರಕ್ಕ ಚಲಕ್ಕಾಗತ್ತ? ಸುಮ್ಮನೆ ವೇಸ್ಟ್ ಆಗಲ್ಲನ್ರಿ ಅತ್ತಿಯರ. ಅದಕ್ಕೆ ಈ ಎರಡು ಮಿಕ್ಸ್ ಮಾಡಿ ಕಟ್ಟಿರಿ, ಚಲೋ ಆಗೈತಿ. ನಿಮ್ಗೆ ಹಂಗ ಅನ್ಸುತ್ತೆ ಮಾವರ, ಚಲೋ ಐತಿದಿಲ್ಲನ್ರಿ ಚಾ ಕಾಫಿ? ಸೂಪರು ಚಾ ಕಾಫಿ, ಅದ್ರ ಜೊತೆ ನಿಮ್ಮ ಮತ್ತಿದು ಅಮೃತನ ಮಿಕ್ಸ್ ಆಗಿತ್ತಲ್ಲ, ಸೂಪರು ಈ ನನ್ನ ಚಾ ಕಾಫಿ. ನನ್ನ ಕರ್ಮ, ಇಂಥ ಸೋಜಿ ಕರ್ಕೊಂಡ್ ಬಂದು ಊಟ ಮಾಡಕ್ಕಾಗಲ್ತು, ತಿನ್ನಕ್ಕಾಗಲ್ತು, ಕುಡಿಯಕ್ಕಾಗಲ್ತು. ತಂದಿಟ್ಟ ತಲೆನೂ ಹೋಗ್ಬೇಕು ಚಾ ಕುಡೀರಿ ಅಂತಂದ್ರೆ ಈಗ ತಲೆನೂ ಜಾಸ್ತಿ ಮಾಡ್ಬಿಡ್ತಾರ. ಈ ಚಾ ಕಾಫಿ ಏನೇ ಅದು ಅಂತ ಒಂದು ತಂದು ಬಡ್ದ ನನ್ನ ಮುಂದೆ. ಅದು ಚಾ ಕಾಫಿ ಅಷ್ಟೇ ರೀಪ್ಪ. ಯಾಕ್ರಿ ಹೇಳಕ್ಕೆ ತೊಂದರೆ ಆಗತ್ತೇನ್ರಿ? ತೊಂದರೆ ಪಡಕ್ ಹೋಗ್ಬೇಡ್ರಿ, ಏನು ಮಾಡ್ಬೇಡ್ರಿ, ಚಾಪಿ ಅಂದ್ಬಿಡ್ರಿ. ನಿನ್ನ ಎಲ್ಲೆಲ್ಲ ಬಡ್ದೈತಿ ನಿನ್ನ, ಅದೆಲ್ಲ ಮ್ಯೂಸಿಯಂ ಐತಂತಾರ, ಆ ಮ್ಯೂಸಿಯಂನ್ಯಾಗ ಹೋಗಿ ನಿನ್ನೆಲ್ಲ ಕುಂಡಿಸ್ಬೇಕು. ಅದು ಯಾವುದು ಮ್ಯೂಸಿಯಂ ಅಲ್ಲ ಕಣೆ, ಅದು ವಿಶ್ವೇಶ್ವರಯ್ಯ ಮ್ಯೂಸಿಯಂ. ಅಲ್ಲೇನ ಹೋಗಿಕ್ಕಿನ ಇಟ್ಟು ಬರ್ರಿಪ್ಪ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ನಲ್ಲಿ ಇಟ್ಟು ಮಾವರ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಬೇಕಾಗಿತ್ತಲ್ರಿ. ಹೇಳುವ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ನಲ್ಲಿ ಇಟ್ಟು ನಾನು ಅಲ್ಲಿ ಕುತ್ಕೊಂಡ್ರೆ ನನಗೇನಾದ್ರೂ ಇಷ್ಟಂತ ಬಾಡಿಗೆ ಗಿಡಿಗೆ ರೊಕ್ಕ ಕೊಡ್ತಾರನ್ರಿ? ಮತ್ತೆ ಇಲ್ಲ, ನಿನ್ ತಲೆ ಪಿಂಡ ಕೊಡ್ತಾರ. ಅದು ನನ್ನ ಸೊಸೆಯ, ಅದು ಜೀವಂತವಾಗಿ ಆಗಿ ಇಡೋದಲ್ವಾ, ನೀ ಸತ್ತಾಗ ನೀನು ತಲೆ ಬೇಕಾದ್ರೆ ಅಲ್ಲಿ ಇಡ್ತೀನಿ ನೋಡು, ಹೆಂಗಂತೀ? ಮಾವರ ಬೇಡ ಬಿಡ್ರಿ, ನಾ ಸತ್ತಾಗ ಅವಾಗ ನೋಡನ್ ಬಿಡ್ರಿ, ಇವಾಗ ಏನು ಅವಶ್ಯಕತೆ ಇಲ್ಲ ಬಿಡ್ರಿ ಮಾವರ. ಅಂದ್ರ ಅಂತೂ ಇಂತೂ ಜೀವದ ಮೇಲೆ ಆಸೆ ಐತಿ ನಿಂಗ? ಐತ್ರಿ ಮಾವರ, ಹಂಗನ
ಉಳಿಸ್ಬೇಕನ್ನೋದು ಭಾಳ ಐತ್ರಿ. ಅದಕ್ಕೆ ನಾನು ಇಷ್ಟು ಜೀವದ ಮೇಲೆ ಆಸೆ ಇಟ್ಕೊಂಡೆ ನೋಡ್ರಿ. ರಾಣಿ ಸತ್ತು ಗೊರ್ಯಾಗ ಕುಂದಿರ್ತಿಲ್ಲ, ಅವಾಗ ಇದೆಲ್ಲ ಉಳಿಸಿದ್ದೆಲ್ಲ ನಿನ್ ಗೊರ್ಯಾಗ ಇಟ್ಕೊಂಡು ಹೋಗ್ತೇನ? ನನ್ನ ಸಾಯ್ಸಕತ್ಬಿಟ್ರನ? ಸಾಕು ಬಿಡ್ರಿಪ್ಪ, ನನಗೆ ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎನರ್ಜಿ ವೇಸ್ಟ್ ಆಗ್ಬಿಡುತ್ತ. ಸಾಕು ಸಾಕು, ಇಲ್ಲಿಗೆ ಇಮ್ಯಾಜಿನೇಷನ್ ಕಟ್ ಕಟ್ ಕಟ್. ಮುಖ ಒಂದಿಟ್ಟು ನೆಟ್ಟಿಗಿಟ್ಕೋ, ಏನಾರ ಚಿಂದ್ರಗತಿ ಮಾಡಕ್ ಹೋಗ್ಬೇಡ. ನಿನ್ನೆ ಊಟ ಮಾಡಿದ್ದು ಇನ್ನ ಬಾಯಲ್ಲಿ ಹಂಗೆ ಇದೆ, ಅದಕ್ಕೆ ಇನ್ನ ಹೊಟ್ಟೆ ಊಟ ಮಾಡಿಲ್ರಿ. ಹೊಟ್ಟಿಸಿದ್ಮೇಲೆ ಉಂತೇನ್ರಿ. ಅದನ್ನ ಬಿಟ್ಟು ನೀವೇನ್ ಹಿಂಗ್ ಮಾತಾಡಕತ್ತೀರಿ? ಅದು ಬೇರೆ ನಿಮ್ ಬಿಟ್ಟು ನಾ ತಿಂತೇನನ್ರಿ. ಅಂದ್ರೆ ಏನದೀಯ ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದು ಅದು ಮದುವೆ ಮನ್ಯಾಗ, ಆ ಊಟ ಇನ್ನು ನೀನು ಹೊಟ್ಟೆಗೈತಿ? ನೋಡ್ರಿ ಮಾವರ, ಹಂಗ ಬಟ್ಟೆ ಆಗೈತ್ರಿ. ನಿನ್ನೆ ತಿಂದಿರೋ ಯಾವ್ದು ಉಂಡಿ? ಮೋತಿಚೂರು ಉಂಡಿ, ಹುಳಿ, ಬದ್ನಿಕಾಯಿ ಪಲ್ಯ, ರೊಟ್ಟಿ, ಚಪಾತಿ, ಶೇಂಗಾಕಾಳು ಚಟ್ನಿ, ಮಡಕಿ ಕಾಳು ಪಲ್ಯ. ಮಾವರ ನೆನ್ಸಿ ಚಲೋ ಆತ್ ನೋಡ್ರಿ. ಇನ್ನೇ ನನಗೆ ಹೊಟ್ಟಿಸ್ತೈತ್ರಿ. ಈಗ ನೀವು ಹೇಳಿದ್ರಲ್ಲ, ಹೊಟ್ಟಿಸೋದು ಕಡಿಮೆ ಆತ್ ನೋಡ್ರಿ. ಅಂದ್ರವ ಅಂದ್ರೆ ಮಾವರ, ನೀವು ಹೇಳಿದ್ರಲ್ಲ, ಅದನ್ನೆಲ್ಲ ತಿಂದೀನಿ ಅಂತ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡಿರಿ. ಇದರಿಂದ ನನಗೇನಿಸುತ್ತೆ ಗೊತ್ತೇನ್ರಿ ಮಾವರ? ಏನನ್ಸುತ್ತವ? ಅದನ್ನೆಲ್ಲ ತಿಂದೇನೆ ಅಂತ ಅಂದ್ಬಿಟ್ಟು ನನಗೆ ಶಕ್ತಿ ಬರತೈತ್ರಿ. ಹಬ್ಬ, ಇವತ್ತು ಹೆಂಗಾದ್ರೂ ನನ್ನೊಂದು ಊಟ ಉಳಿತು ನೋಡ್ರಿ. ಮಾಡೋ ಶ್ರಮನು ಉಳಿತು ಅಂದ್ರೆ ನನ್ನ ಎನರ್ಜಿ ಇನ್ನೂ ಜಾಸ್ತಿನೇ ಆತ್ರಿ ಮಾವರ. ತುಂಬಾ ಥ್ಯಾಂಕ್ಸ್ ರೀ ಮಾವರ, ತುಂಬಾ ಥ್ಯಾಂಕ್ಸ್. ಅಡಿಗೆ ಮಾಡ್ಲಾರ್ದನ ಊಟ ಮಾಡೋದಂದ್ರೆ ಇದೆ ನೋಡ್ರಿ ಮಾವರ. ತುಂಬಾ ಥ್ಯಾಂಕ್ಸ್ ರೀಪ್ಪ. ಥ್ಯಾಂಕ್ ಯು ರೀ ಮಾವರ. ಏ ನಿನ್ನ ಏನ್ ತಗೊಂಡು ಹೊಡಿಲಿ ಅಂತೀನಿ ನಾನು. ಈಗೆಲ್ಲ ಬಿಡು. ಹೌದು, ಇದನ್ನ ಹೆಂಗ್ ತಂದಿ? ಎಲ್ಲಿ ತಂದಿನಿ ಇದನ್ನ? ನಿನ್ನ ಎಲ್ಲಿದ್ರ ಕಳು ಗಿಳು ಮಾಡ್ಕೊಂಡ್ ಬಂದಿ ಅಂದ್ರೆ ನೋಡಿ, ನಿನ್ನ ಸುಮ್ಮನೆ ಬಿಡಂಗಿಲ್ಲ ನಾನು ರಾಣಿ. ಹೌದು, ಎಲ್ಲಿ ತಂದಿದ್ದನ? ನಾನ ಕಳುವ? ಶಾಂತಂ ಪಾಪಂ, ಶಾಂತಂ ಪಾಪಂ. ಶಾಂತಂ ಪಾಪ ಹೇಳೋದಾಯ್ತು. ಈಗ ಇದನ್ನ ಎಲ್ಲಿ ತಂದಿದ ಹೇಳು? ಅದು ಹತ್ತಿರ ಕೈಪಲ್ಯ ಮರಕಿ, ಕೈಪಲ್ಯರಿ ಅಂತ ಕರೀತಾ ಇದ್ದರಿ. ಆ ಕೆಂಪಮ್ಮನ ಏ ಸೀತಾ, ಆಕೆ ಎಷ್ಟು ಚಂದ ಮಾಡ್ತಾ ಗೊತ್ತನ? ಕೈಪಲ್ಲರಿ ಹೋಯ್ ಕೈಪಲ್ಲರಿ, ಬರ್ರಿ ಹೋಯ್ ಬರ್ರಿ, ₹1 ₹2 ಅಂತ ಆಟಾಡ್ತಾಳ. ಅಂದ್ರೇನ್ರಿ ನೀವು ಆ ಕೈಪಲ್ಯ ಮಾರ ಕೆಂಪಿ ನೋಡಿರಿ? ಹಂಗಂದ್ರ ಅಲ್ಲೇ ಹೊರಗೆ ಕುಂತಿರ್ತೇನಲ್ಲ ಜಗ್ಲಿ ಮೇಲೆ, ಆಕೆ ಮುಂದೆ ಹಿಂಗೋಗಿ ಮುಂದೆ ನಾನು ನೋಡ್ತಾ ಇರ್ತೀನಿ. ಅಂದ್ರೆ ನೀವು ಅಕ್ಕಿ ನೋಡಿ ಹಲಿ ಅಂತ ಕಿರಿತಾ ಇದ್ರೇನು? ನಿಮ್ಮನ್ನ ಅಕ್ಕಿಯರ ಬಿಡ್ರಿ ಪಾಪ. ಮಗನ ಮುಖ ನೋಡ್ರಿ. ಆ ಕೈಪಲ್ಯ ಕಿಸಿದ ತಕ್ಷಣ ಹಂಗೆ ಮುರಿಡಿದ ತಾವಳಿ ಅರಳಿತು ಅಂತಾಗಿತ್ತು. ಇವಾಗ ನೋಡಿದ್ರೆ ಮುರಿಡಿದ ತಾವಳಿ ಮುರಿಡಿ ಬಿಟ್ಟೈತಿ ಅನ್ನರ್ಗತಿ ಆಗ್ಬಿಟ್ಟೈತಿ. ಬಿಡ್ರಿಪ್ಪ, ಮತ್ತ ಅವ್ರದೆಲ್ಲ ಎನರ್ಜಿ ವೇಸ್ಟ್ ಮಾಡ್ಬಿಟ್ರಿ. ಅದನ್ನೆಲ್ಲ ಬರ್ಸ್ಬೇಕಂದ್ರೆ ಮತ್ ನಮ್ ಶ್ರಮ ವೇಸ್ಟ್ ಆಗತ್ತಾರಿ ಅತ್ತಿಯ. ಈಗ ಹೇಳ್ತೇನಿಲ್ಲ ಏನರಿ ಮರಿವೆಚ್ಚ ತಂದಿದ ನಿನ್ನ? ಹೌದು, ಈ ಕೈಪಲ್ಯ ಎಲ್ಲಿ ತಂದಿ? ಕೈಪಲ್ಯ ಮಾರಕಿ ಕಡೆನ ರೀಪ. ಅಕ್ಕಿ ಮಾಡ್ಕೊಂಡು ಹೊಂಟಿದ್ಲು, ಅದು ಹಾಳಾದಂಗ ಹೊಂಟಿದ್ಲಲ್ಲ. ಯಾಕ ಅಂತೀರ ಹಾಡ್ಕೊಂಡು ಹೋಗ್ತಿಲ್ಲಲ್ರಿ ನೀವು ಅಂದ್ರೆ? ಹಾಡ್ಕೊಂಡು ಹೋಗೋದೇನೈತಿ ಬಿಡುವ, ಎಲ್ಲ ಖಾಲಿ ಆಗೈತಿ, ಹಂಗ ಸುಮ್ ತಗೊಂಡ್ ಹೊಂಟಿದ್ದೆ ಅಂತಂದು. ಅದಕ್ಕ ಅಯ್ಯರಿ ಇದ್ರಾಗದಾವಲ್ಲ, ಇವನೇನ್ ಮಾಡ್ತೀರಿ ಅಂತಂದೆ. ಅದಕ್ಕೆ ಅಲ್ಲೆಲ್ಲರ ಹಸುಗಳಿರ್ತಾವಲ್ವ, ಎಮ್ಮಿ ಕೋಣ ಕುರಿ ಕುಂಟಿ, ಅಲ್ಲೋಗಿ ಹಾಕ್ತೀನಿ, ಅವು ತಿಂತಾವು ಅಂತಂದು. ಅದಕ್ಕೆ ನಾನಂದೆ ಅದಕ್ಕೆ ಮಾವರೇ ಅಂದೆ ನಾನು. ಡೈಲಿ ಬೆಳಗ್ರಿ ನಮ್ಮ ಮನೆ ಮುಂದೆ ಹಸು ಬರ್ತ್ರಿ, ಗೋಮಾತೆ ಬರ್ತಾಳ್ರಿ. ಬೆಳಗ್ಗೆದ್ದು ನಾನು ಪೂಜೆ ಮಾಡ್ತೀನಲ್ಲ, ಅದಕ್ಕೆ ಬರ್ತಾಳ್ರಿ. ಆಕಿಗೆ ಇದನ್ನ ಹಾಕ್ತೀನಿ, ನನಗೆ ಕೊಡ್ತೀರೇನ? ಪಾಪ ರೀಪ, ತಿನ್ಲಾರ್ದ
ಪಡುವಾಗ್ಬಿಟ್ಟೈತಿ ಅದು ಹಸು. ಅದಕ್ಕೆ ಇದು ಕೊಡಲ್ಲ, ನಾನು ಡೈಲಿ ಹಾಕ್ತೇನೆ. ಹೆಂಗಿದ್ರು ಡೈಲಿ ಬರ್ತಲ್ಲ, ಬೆಳಿಗ್ಗೆ ಹಾಕ್ತೇನೆ. ಕೊಡ್ತೀರೇನು ಆಂಟಿ ಅಂದೆ. ಅವರು ಕೊಟ್ಬಿಟ್ರು. ನಾ ಮನೆಗೆ ತಗೊಂಡ್ ಬಂದ್ಬಿಟ್ನೆ ರೀಪ್ಪ. ಇದನ್ನ ಪುಕ್ಷಟಿ ತಗೊಂಬಂದೇನ? ಪುಕ್ಷಟಿ ಅನ್ನಕ್ಕಿಂತ ಇದ್ರ ಹುಳುಕ ಬೆಳಕ ಇಟ್ಕೊಂಡಿರ್ತಾಳೆ ಆಕಿ. ಅದನ್ನ ಮಾರ್ಲಾರದನ್ನ ಹೋಗಿ ಎಲ್ಲೆಲ್ಲಿ ಸಿಪ್ಪೆ ಹಸ್ದಾಗ ಹೆಸರು ಬಿಟ್ಟು ಬರ್ತಾಳೆ ಆಕಿ. ಯಾವ್ದಾರ ಎಮ್ಮಿನ ಕೊಣನ ತಿನ್ಲಿ ಅಂತ. ನೀನ್ಲಿಪ್ಪ ಅದನ್ನ ತಗೊಂಬಂದ್ ನಮ್ ಮಾಡ್ಕೊಂಡ್ ತಿನ್ನಂತಂದು ಏನಿದ್ರ? ಅಯ್ಯೋ ನೀವೇನ್ರಿಪ್ಪ ಹುಳುಕೊಂದ್ರೆ ಅಷ್ಟ ಹಾಕೊಂಡು ಬೆಳಕಾಗಿತ್ತಾನ. ಸ್ವಲ್ಪ ನೋಡ್ರಿ ಕಣ ತಗದ ಇಟ್ಟಿಟ್ಟ ಅಲ್ಲೊಂದಿಟ್ಟು ಇಲ್ಲೊಂದಿಟ್ಟು ಚಿಟ್ಟು ಬೀಳತಿ ಅಷ್ಟ. ಅದನ್ನ ಸ್ವಲ್ಪ ಕಟ್ ಮಾಡಿ ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೊಟ್ಬಿಡ್ತೇನ್ರಿ. ತಪ್ಪಲ ತೂಸ್ಕೊಡ್ರಿ, ಚಲೋ ತಂಗ ಪಲ್ಯ ಮಾಡ್ಕೊಟ್ಬಿಡ್ತೇನೆ, ತಿನ್ವಂತ್ರಿ. ಅದನ್ನ ಬಿಟ್ಟು ಇದನ್ನೇನು ಚೆಲ್ಲಿದ್ರ ವೇಸ್ಟ್ ಆಗೋದಿಲ್ಲನ್ರಿ. ಸುಮ್ಮನಿರ್ರಿಪ್ಪ, ಕಾಸಿಲ್ದನ ಕಾಸಿಲ್ದನ ಮಾವರ ಕೈ ಪಲ್ಯ ತಂದಿನ್ರಿಪ್ಪ. ಇದ 3 ದಿನ ಆಗಿತ್ರಿ. ಫ್ರೀಯಾಗಿ ಸಿಕ್ತಲ್ಲ,